ಮಂದಿ ಎಲ್ಲ ಒಟ್ಟಾಗಿ ಕತ್ತಿ ಕೊಡ್ಲಿ ಹಿಡ್ದು ಹೊಂಟಾರೆ ಅಂದ್ರೆ ಅದ್ಯಾವ್ದಾದ್ರು ಮದುವೆ ಅಥವಾ ಜಾತ್ರೆ ತಯಾರಿನೇ ಆಗಿರ್ಬೇಕು. ನಮ್ ಗಿಡ್ಗೌಡ್ರು ಮಾತ್ರ ಹೊತ್ತಾತು ಅಂತ ಬೇಗ ಬೇಗ ಹೆಜ್ಜೆ ಹಾಕ್ತಿದ್ರೆ ಹೊಳೆ ಕಡೆಯಲ್ಲಿ ಅಡಿಕೆ ಮರ ಎಲ್ ಕಡಿಯೋಣ ಅಂತ ಹೇಳಿ ಮೀಟಿಂಗ್ ಮಾಡ್ತಾ ಕುಂತಿದ್ರು. ಅಷ್ಟಲ್ಲಿ ನಮ್ ದೊಡ್ಡಪ್ಪ ಹೊತ್ತಾತು ಬರ್ರ ಅಂತ ಹೇಳಿ ಮರ ನೋಡಕ್ ಹಿಡಿತು. ನಮ್ ಕೊನೆಗೌಡ್ರು ಒಂದ್ ಮರ ನೋಡಿ ಕೊಡ್ಲಿ ಕೆಲ್ಸ ಕೊಟ್ಟೇ ಬಿಟ್ರು. ಬಿದ್ದಿರೋ ಮರನ ಜಗ್ಗಣ್ಣ ಬಡ್ಗತಿಲಿ ತುಂಡ್ ಮಾಡಿ ಅದೇ ಮರದಲ್ಲಿದ್ದ ಹಿಂಗಾರನ ಕಷ್ಟಪಟ್ಟು ತೆಗೆದ. ನೋಡಿದ್ರೆ ಹಿಂಗಾರ ಬಾಡೋಗ್ಬಿಟ್ಟಿತ್ತು. ಹಿಂಗೆ ಮಾಡ್ತಿದ್ರೆ ಹುಡ್ರ ಬಂದಿರೋ ಕೆಲ್ಸ ಆಗಲ್ಲ ಅಂತ ಕೊನೆಗೌಡ್ರು ಡೈಲಾಗ್ ಹೊಡೆದ್ರು. ಆ ಡೈಲಾಗ್ ಕೇಳಿ ಮರನ ಹೊತ್ತು ದಡ ಸೇರ್ಸಿದ್ವಿ. ಅಷ್ಟಲ್ಲಿ ನಮ್ ಶರಣ ಕಂಚಿಕಾಯಿನ ಬೇಟೆ ಮಾಡಿ ಹುಳಿನ ಸಿಹಿನ ಬಿಡಿಸ್ ನೋಡ ಅಂತ ಕೊಟ್ಟ. ಕಂಚಿಕಾಯಿ ಬಿಡಿಸ್ ನೋಡಿದ್ರೆ ಸಖತ್ ಸ್ವೀಟ್ ಆಗಿತ್ತು. ಆ ಕಂಚಿಕಾಯಿ ತಿಂದ್ ಪ್ರಶಾಂತ್ ಅಣ್ಣ ಇನ್ನೊಂದಿಷ್ಟು ತರದಲ್ಲನ ಅಂತ ಕಪ ಕಪ ತಿಂತಾನೆ ಹೇಳ್ತಿದ್ರೆ ಒಂದಿಷ್ಟು ಜನ ಕೆಲ್ಸ ಮಾಡ್ತಿದ್ರು. ಒಂದಿಷ್ಟು ಜನ ಕಂಚಿಕಾಯಿ ತಿಂತಾನೆ ಮೀಟಿಂಗ್ ಶುರು ಹಚ್ಕೊಂಡ್ರು. ನಾನು ಕುತ್ಕೊಂಡ್ರೆ ಬೈತಾರೆ ಅಂತ ಹೇಳಿ ತೋಟಕ್ಕೆ ಹೋದ್ರೆ ದೊಡ್ಡಪ್ಪ ಕಾಲಂದಾಜಾಲೆ ಅಳತೆ ಮಾಡ್ತಿತ್ತು. ನಮ್ ಕೊನೆಗೌಡ್ರು ಕೊಡ್ಲಿಲಿ ಮರನ ಚಚ್ಚಿ ಬಿಸಾಕ್ತಿದ್ರು. ಅಷ್ಟರಲ್ಲಿ ಭೀಮ್ನಂತೆ ಒಂದ್ ಮರ ಐತಿ ಹೊರಕ್ ಒಂದ್ 4 ಜನ ಬರ್ರ ಅಂತ ಸಿಗ್ನಲ್ ಬಂತು. ಆ ಮರನ್ ಹೊತ್ತಾಕೋ ಅಷ್ಟರಲ್ಲಿ ಸಾಕಾಗ್ ಹೋತು. ಮತ್ತೆ ತೋಟಕ್ಕೆ ಹೋಗಿ ನೋಡಿದ್ರೆ ಕಡ್ದಿರೋ ಮರ ಸಾಕಾಗತ್ತಾ ಇಲ್ಲ ಅಂತ ಹೇಳಿ ಮೀಟಿಂಗ್ ಮಾಡ್ತಾ ಕುಂತಿದ್ರು. ಕಡ್ದಿರೋ ಮರ ಸಾಕಾಗಲ್ಲ ಅಂತ ಹೇಳಿ ಇನ್ನೊಂದಿಷ್ಟು ಮರ ಕಡ್ದು ಅವನ್ನೆಲ್ಲ ಹೊತ್ತಾಕೋ ಅಷ್ಟರಲ್ಲಿ ನೀರ್ ಕುಡಿ ಅಂತ ಭಟ್ರ ಮನೆಗೆ ಹೋದ್ವಿ. ಅಲ್ಲಿ ಮತ್ತೆ ಕಟ್ಟೆ ಪಂಚಾಯತಿ ಶುರು ಮಾಡ್ಕೊಂಡ್ರು. ಅಷ್ಟರಲ್ಲಿ ಅಮ್ಮ ಬಂದು ನೀವೆಲ್ಲ ಯಾರ್ಯಾರ ಮನೇನ ಅಂತ ಕೇಳ್ತಾ ಕುಡಿಯಕ್ ಒಂದಿಷ್ಟು ನೀರು ಒಂದಿಷ್ಟು ಬಾಳೆಹಣ್ಣ ತಂದ್ಕೊಡ್ತು. ನಮ್ ಪ್ರಶಾಂತ್ ಅಣ್ಣ ಬಾಳೆಹಣ್ಣನ್ನು ಕಪ ಕಪ ಅಂತ ತಿಂತಾನೆ ಪಾಕಿಸ್ತಾನನ ಹೆಂಗ್ ಉಡಿಸ್ ಮಾಡೋದು, IPL ಅಲ್ಲಿ RCB ಗೆಲ್ಲತ್ತಂದ್ರ ಅಂತ ಲೋಕದ ವಿಚಾರನೆಲ್ಲ ಮಾತಾಡ್ತಾ ಸಾಕು ಬರ್ರಿ ಮರೆಯ ಅಂತ ಮನೆಗೆ ಹೊರಟ್ವಿ.